ಎಲ್ಲರಿಗೂ ನಮಸ್ಕಾರ. ನಾನು ಶಕುಂತಲಾ ದೀಕ್ಷಿತ್. ಮೊದಲು ಈ ದಾಸ ವಿಜಯ ಸಮ್ಮಿಲನ ಸಮೂಹವನ್ನು ಓಪನ್ ಮಾಡಿರ್ತಕ್ಕಂಥ ಪದ್ಮ ಆಚಾರ್ಯ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಇದು ಗ್ರೂಪ್ ಓಪನ್ ಮಾಡಿ ಹಾಗೂ ಒಂದು ತಿಂಗಳ ಮೇಲೆ ಒಂದು 10 ದಿವಸ ಆಯಿತು ಅಂದ್ಕೊಳ್ತೀನಿ. ಒಂದು ತಿಂಗಳು 10 ದಿವಸದಿಂದ ನನಗೆ ಸ್ವಲ್ಪ ನಾನು ವಿಡಿಯೋ ಮಾಡಿ ಹಾಕಬೇಕು ಅಂತಲೇ ಸ್ವಲ್ಪ ಕಾದೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನನಗೆ ಅಭಿನಂದನೆಗಳನ್ನ ಹೇಳೋಕ್ಕಾಗಿರಲಿಲ್ಲ. ಇಲ್ಲಿ ಅದಕ್ಕೆ ಅಭಿನಂದನೆಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದುವರೆಗೂ ಗ್ರೂಪ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಸಹ ಪದ್ಮಾ ಮೇಡಮ್ ಅವರು ತುಂಬ ಚೆನ್ನಾಗಿ ಗ್ರೂಪನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಥೀಮ್ಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಲ್ಲರಿಗೂ ಒಂದು ಒಳ್ಳೆಯ ಸತ್ಕಾರ್ಯಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಒಂದು ಹೂವಿನ ಜೊತೆ ನಾರೂ ದೇವರಿಗೆ ಇದಾದಂಗೆ ಅವ್ರ ಜೊತೆ ನಮ್ಮನ್ನು ಸಹ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಸಹ ಇಲ್ಲಿ ಎಲ್ಲ ಕೊಡ್ತಕ್ಕಂಥ ಥೀಮ್ಗಳಲ್ಲಿ ನಾವು ಒಂದೊಂದು ಕಲಿಯೋಂಥ ವಿಷಯಗಳು ತುಂಬ ಇದೆ. ಇಲ್ಲಿ ಅವ್ರು ಕೊಡ್ತಕ್ಕಂಥ ವಿಷಯಗಳು ತುಂಬ ವಿಷಯಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆಲ್ಲದರಲ್ಲೂ ಒಂದು ಕಲಿಕೆ ಅನ್ನೋದೊಂದು ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಎಲ್ಲ ಒಂದು ಥೀಮ್ಗಳಲ್ಲೂ ಭಾಗವಹಿಸಿದಾಗ ಅಲ್ಲಿ ನಾವು ಹೇಗೆ ಹಾಡಬೇಕು, ಹೇಗೆ ಮಾಡಬೇಕು, ಹೇಗೆ ನೋಡಬೇಕು ಅನ್ನೋದೆಲ್ಲ ನಮಗಲ್ಲಿ ಗೊತ್ತಾಗುತ್ತೆ. ಇವರು ಫಸ್ಟು ಸ್ಟಾರ್ಟ್ ಮಾಡಿದಾಗ ಕೊಟ್ಟಿದ್ದಕ್ಕಂಥದ್ದು ಇವರು ವಿಜಯದಾಸರ ಸಮ್ಮಿಲನ ಆಗಿರೋದ್ರಿಂದ ವಿಜಯದಾಸರ ಸಪ್ತಾಹ ಮಾಡಿದ್ರು. ಅವಾಗೂ ಸಹ ವಿಜಯದಾಸರ ಹಾಡುಗಳನ್ನು ಹಾಕಿದ್ವಿ, ಪೋಸ್ಟ್ ಮಾಡಿದ್ವಿ. ಆಮೇಲೆ ಕನಕದಾಸರ ಸಪ್ತಾಹ ಮಾಡಿದ್ರು, ಅಲ್ಲೂ ಸಹ ನಾವು ಕಲಿತು ಎಲ್ಲ ಹಾಡುಗಳನ್ನು ಹಾಕಿದ್ವಿ. ಆಮೇಲೆ ಹರಿವಾಣ ಸೇವೆಯ ಹಾಡುಗಳನ್ನು ಸಹ ಕೊಟ್ಟರು. ಯಾಕಂದರೆ ಆ ಟೈಮಲ್ಲಿ ಸ್ವಲ್ಪ ವೈಕುಂಠ ಏಕಾದಶಿ ಬಂದಿರೋದ್ರಿಂದ ಹರಿವಾಣ ಸೇವೆಗೆ ಸ್ವಲ್ಪ ಮಹತ್ವವನ್ನು ಕೊಟ್ಟು ಒಂದು ಥೀಮನ್ನು ಕೊಟ್ಟರು. ಯಾಕಂದರೆ ಆ ಟೈಮ್ಗೆ ತಕ್ಕ ಹಾಗೆ ಥೀಮ್ಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ತುಂಬ ಚೆನ್ನಾಗಿ ನಾವು ಹರಿವಾಣ ಸೇವೆಗಳನ್ನೆಲ್ಲ ಕಲಿತು ಹಾಡಿದ್ವಿ. ಅಂದರೆ ತುಂಬ ಜನಕ್ಕೆ ಬರುತ್ತೆ, ನಾವು ಸ್ವಲ್ಪ ಕಲಿತು ಹಾಡಬೇಕಾಗತ್ತೆ. ಆಮೇಲೆ ಈಗ ಕೊಟ್ಟಿರ್ತಕ್ಕಂಥದ್ದು ಈ ವಾರದಲ್ಲಿ ದೇವತಾ ಕಕ್ಷೆಯ ಹಾಡುಗಳು. ಸೊ ಹೀಗೆ ಒಂದು ಥೀಮ್ಗೆ ಏನು ಬೇಕು ಅದನ್ನು ಅವರು ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ನೋಡಿ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಲೈವಲ್ಲಿ ಮತ್ತು ಅವರ ಮಕ್ಕಳು ಸಹ ಆದಂತಹ ಗೌರಿ, ಶ್ರೀನಿಧಿ ತುಂಬ ಚೆನ್ನಾಗಿ ಇದನ್ನು ಹಾಡುಗಳನ್ನು ಹಾಡಿದ್ರು. ತುಂಬ ಚೆನ್ನಾಗಿತ್ತು. ಲೈವ್ ಕಾರ್ಯಕ್ರಮ ನೋಡಿದ್ವಿ. ಆಮೇಲೆ ಏಕಾದಶಿ ಟೈಮಲ್ಲೂ ಸಹ ಅಷ್ಟೇ ಎಲ್ಲರಿಗೂ ಇದರ ಹಾಡುಗಳನ್ನು ಅವರೆಲ್ಲರಿಗೂ ಹಂಚಿ ಮೊದಲು ಲಿಸ್ಟ್ ಮಾಡ್ಕೋತಾರೆ. ಆಮೇಲೆ ಎಲ್ಲರಿಗೂ ಯಾವ ಹಾಡುಗಳನ್ನು ಕೊಡಬೇಕು, ಅವತ್ತು ಏಕಾದಶಿ ದಿವಸ ಯಾವ್ಯಾವ ಹಾಡುಗಳನ್ನು ಹೇಳಬೇಕು, ಎಲ್ಲ ಹಾಡುಗಳನ್ನು ಅವ್ರನ್ನ ಯಾರ್ಯಾರಿಗೆ ಹೆಂಗೆ ಅಲಾಟ್ ಮಾಡಬೇಕು ಅಂತ ಅದನ್ನೆಲ್ಲ ತುಂಬ ಚೆನ್ನಾಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆಮೇಲೆ ಶನಿವಾರದ ಸಂಭ್ರಮ, ಇದು ನಮಗೆ ಒಂದು ಶನಿವಾರದ ಸ್ಪೆಷಲ್ ಸಪ್ತಾಹ ಅಂತ ಮಾಡಿದಾಗ ಅವ್ರು ಏನು ಮಾಡ್ತಾ ಇದ್ದಾರೆ, 4 ದಿವಸ ಮಾಡ್ತಾರೆ, ಇನ್ನೆರಡು ದಿವಸ ಬೇರೆ ಚಿಂತನೆಗಳನ್ನು ಕೊಡ್ತಾರೆ. ಬೇರೆ ಚಿಂತನೆಗಳಲ್ಲಿ ಫಸ್ಟು ಒಂದು ಅಂತಂದರೆ ವಿಷ್ಣು ಸಹಸ್ರನಾಮ ಕಲಿಕೆ. ಶನಿವಾರದ ಸಂಭ್ರಮದಲ್ಲಿ ವಿಷ್ಣು ಸಹಸ್ರನಾಮ ಕಲಿಕೆ. ಯಾರಿಗೆ ವಿಷ್ಣು ಸಹಸ್ರನಾಮ ಬರೋದಿಲ್ಲ ಅವ್ರಿಗೆ ಕಲಿಯೋಕ್ಕೂ ಅನುಕೂಲ ಆಗುತ್ತೆ. ಈ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ನಮಗೆ ಒಂದು ಆರೋಗ್ಯ ವೃದ್ಧಿ ಸಹ ಆಗುತ್ತೆ. ಆರೋಗ್ಯಕ್ಕೂ ಸಹ ಇದು ಒಳ್ಳೆಯದು. ಈಗ ಮೊನ್ನೆನೂ ಹಾಗೆ ಆಯಿತು, ಯಾರಿಗೂ ಹುಷಾರಿಲ್ಲ ಅಂತೇಳಿ ಧನ್ವಂತರಿ ಇದನ್ನು ಕೊಟ್ಟರು. ಪಾಪ ಎಲ್ಲರೂ ತುಂಬ ಚೆನ್ನಾಗಿ ಅವರು ಇದನ್ನು ಬೇಡ್ಕೊಂಡ್ರು, ಇದನ್ನು ಮಾಡಿದ್ರು. ಏನೇ ಇದ್ರೂ ದುಡ್ಡು ಎಲ್ಲ ಇದ್ರೂ ಮನುಷ್ಯನಿಗೆ ದೇವರ ರಕ್ಷೆ ಒಂದು ಬೇಕಾಗುತ್ತೆ, ಮತ್ತು ಎಲ್ಲರ ಒಂದು ಶುಭಾಶಯ ಒಂದು ತುಂಬ ಅತ್ಯಗತ್ಯ ಆಗುತ್ತೆ. ಹಾಗೆ ಈ ಗ್ರೂಪ್ನಲ್ಲಿ ಯಾವುದೇ ಮೆಡಿಸಿನ್ಸ್ ಮಾಡುತ್ತಾ ಇಲ್ಲ ಕೆಲಸ ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿ ಒಂದು ಎಲ್ಲರ ಶುಭಾಶಯಗಳಿಂದ ಅವರು ಚೇತರಿಸ್ಕೊಂಡ್ರು, ಹುಷಾರಾದರು ಅನ್ನೋದನ್ನು ಒಂದು ಸಂತಸದ ವಿಷಯವನ್ನು ಕೇಳಿ ತುಂಬ ಖುಷಿಯಾಯಿತು. ಆದವರು ಲೈವ್ ಬಂದು ಹೇಳಿದ್ರು, ಹಾಡು ಹೇಳಿದ್ರು, ಮೆಸೇಜ್ಗಳು ಮಾಡಿ ಅವ್ರಿಗೆ ಶುಭಾಶಯವನ್ನು ಕೋರಿದ್ರು. ಬಟ್ ಎಲ್ಲರ ಇದನ್ನು ದೇವರಿಗೆ ಮುಟ್ಟಿ ದೇವರು ಅವರಿಗೆ ಒಳ್ಳೆಯದನ್ನು ಮಾಡ್ದ ಅಂತ ಕೇಳಿ ತುಂಬ ಖುಷಿ ಆಯಿತು. ಅವರು ಇವಾಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೇಳಿ ತುಂಬ ಖುಷಿ ಆಯಿತು. ದೇವರ ಸ್ಮರಣೆಗೆ ಇಷ್ಟು ಶಕ್ತಿ ಇದೆ ಅಲ್ವಾ. ಎಷ್ಟೇ ಮೆಡಿಕಲ್ ಕೊಟ್ಟರು, ಮೆಡಿಕಲ್ ಶಾಸ್ತ್ರ ಮುಂದುವರೆದ್ರೂ ನಮ್ಮ ದೇವರ ಭಗವಂತನ ಸ್ಮರಣೆಯ ಮುಂದೆ ಯಾವ ಮೆಡಿಸಿನ್ಸು ಇಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಶನಿವಾರದ ಸಂಭ್ರಮದಲ್ಲಿ ವಿಷ್ಣು ಸಹಸ್ರನಾಮ ಈ ಥರ ಹೇಳೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ಸೊ ಹಾಗೆ ಇವರು ವಿಷ್ಣು ಸಹಸ್ರನಾಮ ಕೊಟ್ಟರು. ಆಮೇಲೆ ಛಾಯಾಚಿತ್ರ, ನೀವೆಲ್ಲಿ ಹೋಗಿರ್ತೀರಾ ಅಲ್ಲಿದನ್ನು ಆ ಪ್ಲೇಸ್ ಬಗ್ಗೆ, ಆ ಸ್ಥಳದ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಮಾಹಿತಿ ಅದನ್ನು ಬರೆಯೋದು. ಅಂದರೆ ಯಾತ್ರಾ ಸ್ಥಳ ಆಗಿರ್ಬೋದು, ಎಲ್ಲನೇ ಹೋಗಿರಲಿ ಅಲ್ಲಿದನ್ನು ನೀವು ಅಲ್ಲಿ ತೊಗೊಂಬಂದು ಬರಿಬಹುದು, ಅದ್ರ ಬಗ್ಗೆ ಎಲ್ಲ ಹೇಳಿ ಮಾಡ್ಬೋದು. ಆಮೇಲೆ ಹರಿದಾಸರ ಹಾಡುಗಳು, ಒಂದಿನ ಏನು ಮಾಡ್ತಾರೆ, ಈಗಿನ ಹರಿದಾಸರುಗಳು ರಚಿಸಿರ್ತಕ್ಕಂಥ ಒಂದು ಹಾಡುಗಳು ಅದನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಮನದ ಅಭಿವ್ಯಕ್ತಿ ವಿಷಯ ಅಂತ ಕೊಡ್ತಾ ಇದ್ದಾರೆ.
ಅಂದರೆ ನಮ್ಮ ಮನಸ್ಸಿಗೆ ನಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಾವು ಬರಿಬೇಕಾಗುತ್ತೆ. ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಧನುರ್ಮಾಸದ ಬಗ್ಗೆ ಕೊಡ್ತಾ ಇದ್ದಾರೆ. ಆಮೇಲೆ ಹಾಡುಗಳು, ಸಾಂಪ್ರದಾಯಿಕ ಹಾಡುಗಳು, ಆಮೇಲೆ ರಂಗೋಲಿ, ಹೀಗೆ ಎಲ್ಲ ವಿಚಾರದಲ್ಲೂ ಒಂದೇ ಥರ ಅಂತ ಇಲ್ಲ. ದೇವರದ್ದು ಏನೇ ಸೇವೆ ಇದ್ರೂ ನಾವಿಲ್ಲಿ ಮಾಡೋಕ್ಕೆ ನಮಗೊಂದು ಅನುಕೂಲವನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದೇ ಅವರು ಕೊಡೋ ಥೀಮಿಂದ ನಾವು ಅದನ್ನೇ ಮಾಡಿಕೊಂಡು ಹಾಕ್ತಿದ್ರಿಂದ ನಮಗೂ ಒಂದು ಆ ಥೀಮ್ಗೆ ಒಂದು ಶೋಭೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ಹಾಡು ಕೊಟ್ಟಾಗ ಹಾಡುಗಳು, ರಂಗೋಲಿ ಕೊಟ್ಟಾಗ ರಂಗೋಲಿಗಳು, ಛಾಯಾಚಿತ್ರದ ಕೊಟ್ಟಾಗ ಛಾಯಾಚಿತ್ರದ್ದು, ಆಮೇಲೆ ಆಯಾ ಕಾಲಕ್ಕೆ ತಕ್ಕಂಗೆ ಈಗ ಧನುರ್ಮಾಸ ಬಂದಾಗ ಧನುರ್ಮಾಸದ್ದು, ಮಾರ್ಗಶಿರ ಮಾಸ ಬಂದಾಗ ಮಾರ್ಗಶಿರ ಏನು ಮಾಡಬೇಕು ಅನ್ನೋದನ್ನು, ಆಮೇಲೆ ಏಕಾದಶಿ ಬಂದಾಗ ಹರಿವಾಣ ಸೇವೆ ಆಗಿರ್ಬೋದು, ಏಕಾದಶಿಯ ಯಾವ ಹಾಡುಗಳನ್ನು ಹೇಳಬೇಕು ಅಂತ ಅನ್ನೋದಾಗಿರ್ಬೋದು. ಆಮೇಲೆ ಏಕಾದಶಿ ಬಗ್ಗೆ ಅವರು ಆಚಾರಗಳನ್ನ ಕರೆಸಿ ತಿಳಿಸ್ಕೊಟ್ರು. ಯಾಕೆ ನಾವು ಅವತ್ತು ಇದನ್ನು ಮಾಡಬೇಕು, ಉಪವಾಸ ಮಾಡಬೇಕು, ಯಾಕೆ ಹೀಗಿರಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಸಹ ನಮಗೆ ಎಷ್ಟೋ ಸಾಂಪ್ರದಾಯಿಕವಾದಂಥ ವಿಚಾರಗಳು ಗೊತ್ತೇ ಇರೋದಿಲ್ಲ. ಅದನ್ನು ತುಂಬ ಚೆನ್ನಾಗಿ ಇಲ್ಲಿ ನಮಗವರು ಹೇಳ್ಕೊಟ್ರು. ಅದನ್ನು ಇಲ್ಲಿ ನಾವು ಹೇಗೆ ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಂಡು ಹೋಗಬೇಕು, ನಾವು ಹೇಗೆ ಎಲ್ಲವನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಅವರು ತುಂಬ ಚೆನ್ನಾಗಿ ನಮಗೆ ಥೀಮ್ಗಳನ್ನು ಕೊಡ್ತಾ ನಮಗೆ ದೇವರ ಸೇವೆಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಇವರ ಗ್ರೂಪು ತುಂಬ ಎತ್ತರಕ್ಕೆ ಬೆಳೀಲಿ, ಹಾಗೆಯೇ ಎಲ್ಲರಿಗೂ ಸೇವೆಯ ಭಾಗ್ಯ ದೊರಕಲಿ. ಈಗ ಒಬ್ಬರೇ ತಾವು ಮಾಡೋದಲ್ಲದೆ ಎಲ್ಲರ ಕಡೆಯಿಂದನೂ ಮಾಡಿಸ್ತಾ ಇದ್ದಾರೆ. ಎಲ್ಲರಿಗೂ ಸೇವೆಯ ಮಾಡುವಂಥ ಒಂದು ಅವಕಾಶವನ್ನು, ಒಳ್ಳೆಯ ಒಂದು ವೇದಿಕೆಯನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಸದುಪಯೋಗ ಮಾಡಿಕೊಳ್ಳೋಣ. ಹಾಗೆಯೇ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ಳೋಣ. ಹೀಗೆ ನೀವು ಥೀಮ್ಗಳನ್ನು ತುಂಬ ಚೆನ್ನಾಗಿ ಕೊಡ್ತಾಯಿರಿ. ನಾವು ಹೀಗೆ ಅದ್ರ ಬಗ್ಗೆ ಮಾಡಿಕೊಂಡು ನಾವು ಹಾಕ್ತಾ ಇರ್ತೀವಿ. ನಮಗೂ ಸಹ ನಿಮ್ಮ ಸೇವೆಯ ಭಾಗ್ಯದಲ್ಲಿ ನಮಗೂ ಒಂದು ಸೇವೆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.